ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸ್ಟೂಡೆಂಟ್ಸ್, ನೀವು ಕೇಳಿದಂಗೆ ಇವತ್ತು ಒನ್ ಆಫ್ ದ ಇಂಪಾರ್ಟೆಂಟ್ ವೀಡಿಯೋನ ನಾನು ಮಾಡೋಕ್ಕಿದ್ದೀನಿ. ಸೊ ಏನು ವೀಡಿಯೋ ಅಂತ ಕೇಳ್ತೀರಾ? 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ಸ್. ಓಕೆ, ಸೊ 3 ಮಾರ್ಕ್ ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ಸಲ್ಲಿ ನಿಮ್ಗೊಂದು ವೀಡಿಯೋ. ಸೊ ಸ್ಟೂಡೆಂಟ್ಸ್, ನೀವು ನೋಡಬೇಕಾದ್ರೆ ನಮಗೆ ಒಟ್ಟಿಗೆ ಈ ಒಂದು ಟಾಪಿಕಲ್ಲಿ ನಮಗೆ ಎಷ್ಟು ಮಾರ್ಕ್ಸ್ ಕವರ್ ಆಗುತ್ತೆ ಗೊತ್ತಾ? ಸೊ 3 × 4, ಸೊ 12 ಮಾರ್ಕ್ಸು ಈ ಒಂದು ಚಾಪ್ಟ್ರಿಂದ ಕವರ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಒಟ್ಟಿಗೆ 12 ಮಾರ್ಕ್ಸು ನೀವು ಥರ ಮಾಡ್ಕೊತೀರಾ. ಆ್ಯಂಡ್ ಇಂಪಾರ್ಟೆಂಟ್ಲಿ ಎಕ್ಸ್ಟ್ರಾ ಕ್ವೆಶ್ಚನ್ಸು ಸ್ಟೂಡೆಂಟ್ಸ್ಗೆ ಎಕ್ಸ್ಟ್ರಾ ಕ್ವೆಶ್ಚನಿಂದ ಏನು ಚಾಪ್ಟರ್ ಓದ್ಕೋಬೇಕು? ಸೊ ಬ್ಲೂ ಪ್ರಿಂಟ್ ಪ್ರಕಾರ ಏನು ಚಾಪ್ಟರ್ ಬರುತ್ತೆ ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಿದ್ದೀನಿ. ಓಕೆ, ಸೊ ಸ್ಟೂಡೆಂಟ್ಸ್, ನೀವು ಪ್ರಿಪ್ರೇಟರಿ 1 ಅಟೆಂಡ್ ಮಾಡಿರ್ತೀರಾ, ಪ್ರಿಪ್ರೇಟರಿ 2 ಅಟೆಂಡ್ ಮಾಡಿರ್ತೀರಾ, ಮತ್ತೆ ಪ್ರಿಪ್ರೇಟರಿ 3 ಕೂಡ ಮುಗಿಸಿದ್ದೀರಾ ಸ್ಟೂಡೆಂಟ್ಸ್. ಸೊ ಬ್ಲೂ ಪ್ರಿಂಟ್ ಪ್ರಕಾರ ನಾವು ನೋಡಬೇಕಾದ್ರೆ 3 ಮಾರ್ಕ್ ಎಕ್ಸ್ಟ್ರಾ ಕ್ವೆಶ್ಚನ್ಸು ಬರೀ 4 ಟಾಪಿಕ್ಸಿಂದ ಕೇಳ್ತಾರೆ. ಓಕೆ, ಸೊ 3 ಚಾಪ್ಟರ್ಸ್ ಬಂದು ಪ್ರೋಸ್ ಭಾಗದಿಂದ ಬರುತ್ತೆ, ಮತ್ತು 3 ಬಂದು ಪ್ರೋಸ್ ಭಾಗದಿಂದ ಬರುತ್ತೆ, ಮತ್ತು 1 ಪೋಮ್ ಭಾಗದಿಂದ ಬರುತ್ತೆ. ಸೊ ಒಟ್ಟಿಗೆ ನಮಗೆ 4 ಕ್ವೆಶ್ಚನ್ಸ್ ಬರುತ್ತೆ 4 ಟಾಪಿಕ್ಸಿಂದ. ಸೊ 3 ಕ್ವೆಶ್ಚನ್ಸ್ ಬಂದು ಪ್ರೋಸ್ ಭಾಗದಿಂದ ಬರುತ್ತೆ, ಮತ್ತು 1 ಕ್ವೆಶ್ಚನ್ ಬಂದು ಪೋಮ್ ಭಾಗದಿಂದ ಬರುತ್ತೆ. ಸೊ ಯಾವ್ದು ಪೋಮು ಯಾವ್ದು ಪ್ರೋಸ್ ಅಂತ ನಾವು ನೋಡೋಣ ಬನ್ನಿ. ಸೊ ಫಸ್ಟು ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸಿಂದ ನಮಗೆ 1 ಶ್ಯೂರ್ ಎಕ್ಸ್ಟ್ರಾ ಕ್ವೆಶ್ಚನ್ ಬರುತ್ತೆ. ನೆಕ್ಸ್ಟು ಯು ಹ್ಯಾವ್ ದ ಡಿಸ್ಕವರಿಯಿಂದ 1 ಎಕ್ಸ್ಟ್ರಾ ಕ್ವೆಶ್ಚನ್ ಬರುತ್ತೆ. ಅದನ್ನು ಬಿಟ್ಟರೆ ನಮಗೆ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ಸೊ ಅದರಿಂದ 1 ಕ್ವೆಶ್ಚನ್ ಬರುತ್ತೆ. ಸೊ ಪೋಮ್ ಭಾಗದಿಂದ. ಸೊ ಇನ್ನೊಂದು ಲಾಸ್ಟು ಕಲರ್ಸ್ ಆಫ್ ಸೈಲೆನ್ಸಿಂದ ನಮಗೆ 3 ಮಾರ್ಕ್ಸ್ಗೆ ಎಕ್ಸ್ಟ್ರಾ ಕ್ವೆಶ್ಚನ್ ಬರುತ್ತೆ. ಓಕೆ, ಸೊ ಸ್ಟೂಡೆಂಟ್ಸ್, ನಾನು ಹೇಳಿದಂಗೆ 4 ಕ್ವೆಶ್ಚನ್ಸು 3 ಮಾರ್ಕ್ ಎಕ್ಸ್ಟ್ರಾ ಕ್ವೆಶ್ಚನ್ಸ್ಗೋಸ್ಕರ ಬರುತ್ತೆ. ಸೊ 3 ಪ್ರೋಸ್ ಭಾಗದಿಂದ ಬರುತ್ತೆ. ಯಾವ್ದು ಪ್ರೋಸು? ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಮತ್ತು ದ ಡಿಸ್ಕವರಿ, ಕಲರ್ಸ್ ಆಫ್ ಸೈಲೆನ್ಸ್, ಮತ್ತು ಕೊನೆಗೆ ಪೋಮ್ ಭಾಗದಿಂದ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಸೊ ಅಷ್ಟಿಂದ ನಮಗೆ ಏನು ಬರುತ್ತೆ? ಈ ಒಂದು ಎಕ್ಸ್ಟ್ರಾ ಕ್ವೆಶ್ಚನ್ ಬರುತ್ತೆ. ಓಕೆ, ಸೊ ನಾವೇನು ಮಾಡೋಣ? ಶ್ಯೂರ್ ಶಾರ್ಟ್ ಎಕ್ಸ್ಟ್ರಾ ಕ್ವೆಶ್ಚನ್ಸ್ನ ಪ್ರತಿಯೊಂದು ಪ್ರೋಸ್ ಭಾಗದಿಂದ ಮತ್ತು ಪ್ರತಿಯೊಂದು ಪೋಮ್ ಭಾಗದಿಂದ ನೋಡೋಣ. ಓಕೆ, ಸೊ ನಾನು ಹೇಳಿದಂಗೆ 3 ಪ್ರೋಸು 1 ಪೊಯಿಟ್ರಿ ತುಂಬ ಇಂಪಾರ್ಟೆಂಟು ಈ ಒಂದು ಎಕ್ಸ್ಟ್ರಾ ಕ್ವೆಶ್ಚನ್ಸು ನೀವು ಅರ್ಥ ಮಾಡ್ಕೋಬೇಕಾದ್ರೆ. ಈಗ ನಾನು ಏನು ಮಾಡ್ತೀನಿ ನಿಮಗೋಸ್ಕರ ಶ್ಯೂರ್ ಶಾರ್ಟ್ ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಫ್ರಮ್ ಈಚ್ ಚಾಪ್ಟರ್ ಆ್ಯಂಡ್ ಪೋಮ್ ನಾನು ತೋರಿಸಿದ್ದೀನಿ. ಓಕೆ, ಸೊ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸಿಂದ ಶುರು ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಈಗ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸಿಂದ ನಮಗೆ ಒಂದು ಶ್ಯೂರ್ ಶಾರ್ಟ್ ಕ್ವೆಶ್ಚನ್ಸು. ಸೊ ಇಲ್ಲಿದೆ ನಮಗೆ ಕ್ವೆಶ್ಚನ್ಸು. ಸೊ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಓಕೆ, ಸೊ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಈ ಒಂದು ಎಕ್ಸ್ಟ್ರಾಕ್ಟ್ಗೆ ಹೆಂಗೆ ಆನ್ಸರ್ ಬರೋದು ಅಂತ ನೋಡೋಣ. ನೋಡಿ, ಹೂ ಇಸ್ ದ ಸ್ಪೀಕರ್? ದೀಸ್ ವರ್ಡ್ಸ್ ವೇರ್ ಸ್ಪೋಕನ್ ಬೈ ದ ಪೀಪಲ್ ಆಫ್ ದ ಆಪೋಸಿಟ್ ಟ್ರೈನ್. ಸೊ ಆಪೋಸಿಟ್ ಟ್ರೈನಲ್ಲಿ ಇರುವ ಜನ ಮಾತಾಡಿರೋ ಸ್ಟೇಟ್ಮೆಂಟ್ ಇದು. ನೆಕ್ಸ್ಟ್ ಕೇಳಿದ ನೋಡಿ, ಹೂ ಈಸ್ ದ ಗರ್ಲ್ ಮೆನ್ಷನ್ಡ್ ಹಿಯರ್? ಸೊ ಈ ಒಂದು ಸ್ಟೇಟ್ಮೆಂಟಲ್ಲಿ ಮೆನ್ಷನ್ ಮಾಡಿರುವ ಗರ್ಲ್ ಯಾರು? ದ ಗರ್ಲ್ ಇಸ್ ರೋಮಾ ತಲ್ರೇಜಾ. ಇದು ನಿಮಗೆ ಗೊತ್ತಿದೆ. ಸೊ ಈ ರೀತಿ ನೀವು ಬರಿಬೋದು. ವೈ ವಾಸ್ ಶಿ ಬೈ ದ ಟ್ರ್ಯಾಕ್ಸ್? ಓಕೆ, ಸೊ ಯಾಕೆ ಅವಳು ಟ್ರ್ಯಾಕ್ಸ್ ಹತ್ರ ಇದ್ದಿದ್ದು ಅಂತ ಕೇಳಿದ್ದಾರೆ. ರೋಮಾ ಹ್ಯಾಡ್ ಸ್ಲಿಪ್ಡ್ ಆಫ್ ದ ಟ್ರೈನ್ ಆ್ಯಂಡ್ ಶಿ ಫೆಲ್ ಅನ್ಕಾನ್ಷಿಯಸ್ ಬೈ ದ ಟ್ರ್ಯಾಕ್. ಸೊ ಏನಾಯಿತು? ಸೊ ಬ್ಯಾಲೆನ್ಸ್ ಮಿಸ್ ಆಗಿ ಏನು ಮಾಡಿದ್ಲು? ಅವ್ರು ಕೆಳಗೆ ಬಿದ್ದು ಸೊ ಆ ಟ್ರ್ಯಾಕಲ್ಲಿ ಇದ್ಲು. ಸೊ ಈ ರೀತಿ ನೀವು ಆನ್ಸರ್ ಮಾಡ್ಬೋದು. ಓಕೆ, ಸೊ ಸ್ಟೂಡೆಂಟ್ಸ್, ಒಂದು ಸಿಂಪಲ್ ಟಿಪ್ಪು, ಈ ಎಕ್ಸ್ಟ್ರಾ ಕ್ವಶನ್ಸ್ ಅಂತ ಬಂದ ತಕ್ಷಣ ನೀವು 1 or 2 ಸೆಂಟೆನ್ಸಲ್ಲಿ ಆನ್ಸರ್ ಬರೆದ್ರೆ ಸಾಕು. ನೀವು ದೊಡ್ಡ ಪ್ಯಾರಾಗ್ರಾಫ್ಸಲ್ಲಿ ಬರೆಯೋಕ್ಕೇನೋ ಅವಶ್ಯಕತೆ ಇರೋದಿಲ್ಲ. ಸೊ ಇಷ್ಟು ಸಿಂಪಲ್ ಆಗಿ ನಿಮ್ಮ ಓನ್ ವರ್ಡ್ಸಲ್ಲಿ ಕೂಡ ನೀವು ಬರಿಬೋದು. ಓಕೆ, ಸೊ ರೈಟ್, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ವೆರಿ ಇಂಪಾರ್ಟೆಂಟು. ಈ ಒಂದು ಕ್ವೆಶ್ಚನ್ ಕೆಲವೊಂದು ಸರಿ ರಿಪೀಟ್ ಮಾಡಿದ್ದಾರೆ. ಹಾಗೆ ಮುಂದೆ ಹೋಗೋಣ. ಹಂಗೆ ಆನ್ಸರ್ಸ್ ಕೂಡ ನಿಮಗೋಸ್ಕರ ಡಿಸ್ಪ್ಲೇ ಮಾಡ್ತಾ ಬರ್ತೀನಿ. ಓಕೆ, ಸೊ ದೇರಿಗೋ ಲೆಟ್ಸ್ ಗೋ ಹೆಲ್ಪರ್. ಬನ್ನಿ ನಾವು ಅವ್ರಿಗೆ ಸಹಾಯ ಮಾಡೋಣ. ಹೂ ಇಸ್ ದ ಸ್ಪೀಕರ್ ಹಿಯರ್? ಸ್ಪೀಕರ್ ಯಾರು? ಬಾಲೇಶ್ವರ್ ಮಿಶ್ರಾ. ಹೂ ಡಸ್ ಹರ್ ರಿಫರ್ ಟು? ಹರ್ ಯಾರಿಗೆ ರೆಫರ್ ಆಗ್ತಿದೆ? ರೋಮಾ ತಲ್ರೇಜಾಗೆ ರೆಫರ್ ಆಗ್ತಿದೆ. ಓಕೆ, ವೆನ್ ಡಿಡ್ ದ ಸ್ಪೀಕರ್ ಸೇ ದಿ ಅಬೌವ್ ಸ್ಟೇಟ್ಮೆಂಟ್? ಯಾವಾಗ ಹೇಳಿದ? ನೋಡಿ, ವೆನ್ ಬಾಲೇಶ್ವರ್ ಮಿಶ್ರಾ ವೆಂಟ್ ಆ್ಯಂಡ್ ಪುಲ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಟು ಹೆಲ್ಪ್ ರೋಮಾ ದೆನ್ ಹೀ ಸ್ಪೋಕ್ ದಿ ಅಬೌವ್ ಸ್ಟೇಟ್ಮೆಂಟ್. ನೋಡಿ, ಇಷ್ಟು ನೀವು ಕನ್ಸ್ಟ್ರಕ್ಟ್ ಮಾಡಿ ಈ ರೀತಿಯಲ್ಲೇ ನೀವು ಬರೆದ್ರೆ ಸ್ಟೂಡೆಂಟ್ಸ್ ಖಂಡಿತ ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಬೇಸಿಕಲಿ ಎಷ್ಟು ಕ್ವಶನ್ ಬಂದರೆ ಕೂಡ ಸುತ್ತಮುತ್ತ ಈ ಒಂದು ಟೈಟಲ್ಸಿಂದಾನೇ ಕೇಳ್ತಾರೆ ಸ್ಟೂಡೆಂಟ್ಸ್, ಈ ಒಂದು ಎಕ್ಸ್ಟ್ರಾಕ್ಟ್ಸಿಂದಾನೇ ಬರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಕ್ವಶನ್ ಕೂಡ ಗಮನವಿಟ್ಟು ನೋಡ್ಕೋಬೇಕು. ಓಕೆ, ಸೊ 3rd ಕ್ವಶನ್ ನೋಡೋಣ. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ಯಾರು ಹೇಳಿರುವ ಸ್ಟೇಟ್ಮೆಂಟ್ ಇದು? ಅಗೇನ್ ಬಾಲೇಶ್ವರ್ ಮಿಶ್ರಾ ಹೇಳುವ ಸ್ಟೇಟ್ಮೆಂಟು. ವೈ ಡಿಡ್ ಯು ಹೋಪ್? ಸೊ ಯಾಕೆ ಅವ್ನು ಹೋಪ್ ಮಾಡ್ದ ಆ ರೀತಿ? ಹಿ ನ್ಯೂ ದಟ್ ದ ಗರ್ಲ್ ವಾಸ್ ಹರ್ಟ್ ಬ್ಯಾಡ್ಲಿ ಆ್ಯಂಡ್ ಹಿ ಹೋಪ್ ಟು ಹೆಲ್ಪ್ ಹರ್ ಇನ್ ಟೈಮ್. ಸೊ ನೋಡಿ, ರೋಮಾಗೆ ತುಂಬಾ ಗಾಯ ಆಗಿತ್ತು. ಸೊ ಟೈಮ್ಗೆ ಸಹಾಯ ಕೊಡಬೇಕಂತ ಅವನು ಯೋಚನೆ ಮಾಡಿದ ಅಂತ ನಾವು ಆನ್ಸರ್ ಬರಿಬೋದು. ಹೌ ಡಿಡ್ ಹಿ ಹೆಲ್ಪ್ ಹರ್? ಸೊ ಹೆಂಗೆ ಹೆಲ್ಪ್ ಮಾಡ್ದ? ಹಿ ಹೆಲ್ಪ್ಡ್ ಹರ್ ಬೈ ಟೇಕಿಂಗ್ ಹರ್ ಟು ನಿಯರ್ ಬೈ ಹಾಸ್ಪಿಟಲ್. ಸೊ ನಿಯರ್ ಬೈ ಹಾಸ್ಪಿಟಲ್ಗೆ ರೋಮಾನ ಕರ್ಕೊಂಡೋಗಿ ಅವಳಿಗೆ ಸಹಾಯ ಮಾಡ್ದ. 4th ಕ್ವೆಶ್ಚನ್, ಲೆಟ್ಸ್ ಗೋ. ಹೋ ಐ ಕುಡಂಟ್ ಥ್ಯಾಂಕ್ ಹಿಮ್? ಸೊ ಯಾರು ಹೇಳುವ ಸ್ಟೇಟ್ಮೆಂಟ್? ಅಗೇನ್ ಬಾಲೇಶ್ವರ್ ಹೇಳುವ ಸ್ಟೇಟ್ಮೆಂಟು. ಹೂ ಡಸ್ ಹಿಮ್ ರಿಫರ್ ಟು? ಹಿಮ್ ಯಾರಿಗೆ ರೆಫರ್ ಆಗ್ತಿದೆ? ಹಿಮ್ ಬಂದು ಟೆಂಪೋ ಟ್ರಕ್ ಡ್ರೈವರ್ಗೆ ರೆಫರ್ ಆಗ್ತಿದೆ. ವೈ ಶುಡ್ ಹಿ ಥ್ಯಾಂಕ್ ಹಿಮ್? ಯಾಕೆ ಥ್ಯಾಂಕ್ ಮಾಡಬೇಕಾಗಿತ್ತು? ಯಾಕಂದರೆ ಅವ್ನು ಸಹಾಯ ಮಾಡಿದಲ್ವಾ, ಹಾಗಾಗಿ ಥ್ಯಾಂಕ್ ಮಾಡಬೇಕಾಗಿತ್ತು. ಹಿ ವಾಂಟೆಡ್ ಟು ಥ್ಯಾಂಕ್ ಹಿಮ್ ಬಿಕಾಸ್ ದ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಾಲೇಶ್ವರ್ ಟು ಟೇಕ್ ರೋಮಾ ಟು ದಿ ಹಾಸ್ಪಿಟಲ್. ಸೊ ಹಾಗಾಗಿ ನೀವು ಆನ್ಸರ್ನ ಬರಿಬಹುದು. ವೆರಿ ಸಿಂಪಲ್ ಸ್ಟೂಡೆಂಟ್ಸ್, ಈಸಿ ಇದೆ. ಜಸ್ಟ್ ಇದನ್ನು ಫಾಲೋ ಮಾಡಿಕೊಂಡು ಆ ರೀತಿಯಲ್ಲೇ ಬರೀರಿ. ಓಕೆ, ಸೊ ತುಂಬ
ಟೈಮು ಕನ್ಸ್ಯೂಮ್ ಆಗಲ್ಲ ಇದರಲ್ಲಿ. ಜಸ್ಟು ಕರೆಕ್ಟಾಗಿ ಸೆಂಟೆನ್ಸ್ನ ಫ್ರೇಮ್ ಮಾಡಿ ಈಸಿಯಾಗಿ ಬರಿಬೋದು. ಓಕೆ, ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಇಲ್ಲಿದೆ ಕ್ವೆಶ್ಚನು, ಬೆಹೆನ್ಜಿ ಆಪ್ ಟೀಕ್ ಹೇ ಸಿಸ್ಟರ್ ಆರ್ ಯು ಓಕೆ. ಸೊ ಈ ಒಂದು ಎಕ್ಸ್ಟ್ರಾಗೆ ಎಂಥ ಕ್ವೆಶ್ಚನ್ಸ್ ಬರುತ್ತೆ ಅಂತ ನೋಡೋಣ. ವಾಟ್ ಡಸ್ ಬೆಹೆನ್ಜಿ ರಿಫರ್ ಟು? ಬೆಹೆನ್ಜಿ ಅಂದರೆ ಯಾರು? ಬೆಹೆನ್ಜಿ ರಿಫರ್ಸ್ ಟು ರೋಮಾ ತಲ್ರೇಜಾ. ಓಕೆ, ಸೊ ಹೂ ಡಸ್ ಬೆಹೆನ್ಜಿ ರಿಫರ್ ಟು? ಬೆಹೆನ್ಜಿ ರಿಫರ್ಸ್ ಟು ರೋಮಾ ತಲ್ರೇಜಾ. ವಾಟ್ ಹ್ಯಾಪನ್ ಟು ಹರ್? ಸೊ ಅವ್ಳಿಗೇನಾಗಿತ್ತು? ಶಿ ವಾಸ್ ಸೀರಿಯಸ್ಲಿ ಇಂಜರ್ಡ್ ಅಲ್ವಾ. ಸೊ ಶಿ ಗಾಟ್ ಸೀರಿಯಸ್ಲಿ ಇಂಜರ್ಡ್ ಆ್ಯಂಡ್ ಶಿ ವಾಸ್ ಅನ್ಕಾನ್ಷಿಯಸ್. ಹೌ ಡಿಡ್ ಹಿ ಹೆಲ್ಪ್ ಹರ್? ಸೊ ಹೆಂಗೆ ಹೆಲ್ಪ್ ಮಾಡ್ದ? ಬಾಲೇಶ್ವರ್ ಹೆಲ್ಪ್ಡ್ ಹರ್ ಬೈ ಜಂಪಿಂಗ್ ಆಫ್ ದ ಟ್ರೈನ್ ಆ್ಯಂಡ್ ಟುಕ್ ಹರ್ ಟು ಅ ಹಾಸ್ಪಿಟಲ್. ಸೊ ಏನು ಮಾಡ್ತಾನೆ ಅವನು? ಟ್ರೈನಿಂದ ಅವನು ಆಚೆ ಬರ್ತಾನೆ, ಬಂದು ರೋಮಾಗೆ ಏನು ಮಾಡ್ತಾನೆ? ಸಹಾಯ ಮಾಡ್ತಾನೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ. 6th ಕ್ವೆಶ್ಚನ್, ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಾಲೇಶ್ವರ್ ಹ್ಯಾಡನ್ ಬೀನ್ ದೇರ್. ಸೊ ಇದು ಯಾರು ಹೇಳುವ ಸ್ಟೇಟ್ಮೆಂಟ್ ಅಂತ ನೋಡೋಣ. ಸೊ ಎಸ್, ಹೂ ಡಸ್ ಐ ರಿಫರ್ ಟು? ಐ ರಿಫರ್ ಟು ರೋಮಾ ತಲ್ರೇಜಾ. ಓಕೆ, ವಾಟ್ ಹ್ಯಾಪನ್ ಟು ಹರ್? ರೋಮಾ ವಾಸ್ ಸೀರಿಯಸ್ಲಿ ಇಂಜರ್ಡ್ ಆ್ಯಂಡ್ ಫೆಲ್ ಅನ್ಕಾನ್ಷಿಯಸ್ ಆನ್ ದ ಟ್ರ್ಯಾಕ್. ಸೊ ಒಂದು ವೇಳೆ ಬಾಲೇಶ್ವರ್ ಇಲ್ಲ ಅಂದರೆ ಏನಾಗ್ತಿತ್ತು? ರೋಮಾ ಗತಿ ತುಂಬಾ ಸೀರಿಯಸ್ ಆಗ್ತಿತ್ತು. ಓಕೆ, ಹೌ ಡಿಡ್ ಹಿ ಹೆಲ್ಪ್ ಹರ್? ಹೆಂಗೆ ಹೆಲ್ಪ್ ಮಾಡ್ದ? ಅಗೇನ್ ಹಿ ಟುಕ್ ಹರ್ ಟು ಅ ಹಾಸ್ಪಿಟಲ್. ಏನು ಮಾಡ್ದ? ಅವನು ಧೈರ್ಯದಿಂದ ಟ್ರೈನ್ದು ಎಮರ್ಜೆನ್ಸಿ ಚೈನ್ನ ಪುಲ್ ಮಾಡಿ ರೋಮಾಗೆ ಎಲ್ಲಿ ಕರ್ಕೊಂಡೋದ? ಹಾಸ್ಪಿಟಲ್ಗೆ ಕರ್ಕೊಂಡೋದ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಟೇಕ್ ದ ಗರ್ಲ್ ಟು ಅರೋಲಿ. ಸೊ ತುಂಬ ಇಂಪಾರ್ಟೆಂಟ್ ಸ್ಟೇಟ್ಮೆಂಟು. ಇದು ಯಾರಿರುವ ಸ್ಟೇಟ್ಮೆಂಟ್ ಅಂತ ನೋಡೋಣ. ಹೂ ಸಜೆಸ್ಟೆಡ್ ದಿ ಸ್ಟೇಟ್ಮೆಂಟು? ಯಾರು ಸಜೆಸ್ಟ್ ಮಾಡ್ತಾರೆ? ಆ ಒಂದು ಪೊಲೀಸ್ ಮ್ಯಾನ್ ಈ ಒಂದು ಸ್ಟೇಟ್ಮೆಂಟ್ನ ಸಜೆಸ್ಟ್ ಮಾಡ್ತಾರೆ. ಹೂ ಇಸ್ ದ ಗರ್ಲ್ ಹಿಯರ್? ಗರ್ಲ್ ಯಾರು? ರೋಮಾ ತಲ್ರೇಜಾ. Why did Baleshwar Mishra disagree? Baleshwar Mishra disagreed because Aroli was far away and he knew a nearby hospital. So ಯಾಕೆ ಅವ್ನು ಡಿಸಗ್ರಿ ಮಾಡ್ದ? ಅರೋಲಿ ಬಂದು ತುಂಬ ದೂರ ಆಯಿತು, ಆದರೆ ಹತ್ರನೇ ಇನ್ನೊಂದು ಹಾಸ್ಪಿಟಲ್ ಇತ್ತು, ಆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕ್ಕೆ ಅವನು ಯೋಚನೆ ಮಾಡ್ತಿದ್ದ. ಸೊ ಹಾಗಾಗಿ ಅದನ್ನು ಡಿಸಗ್ರಿ ಮಾಡ್ದ. ಓಕೆ, ಸೊ 8th ಕ್ವೆಶ್ಚನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್, ಐ ಥಿಂಕ್ ಇಟ್ ಈಸ್ ಅಸ್ಟಾನಿಶಿಂಗ್ ಫಾರ್ ಅ ಸ್ಟ್ರೇಂಜರ್ ಟು ಜಂಪ್ ಆಫ್ ಅ ಮೂವಿಂಗ್ ಟ್ರೈನ್ ಆ್ಯಂಡ್ ರಿಸ್ಕ್ ಹಿಸ್ ಲೈಫ್ ಫಾರ್ ಮಿ. ಓಕೆ, ಸೊ ಇದು ಯಾರಿರುವ ಸ್ಟೇಟ್ಮೆಂಟ್ ಅಂತ ನಾವು ನೋಡೋಣ. ಸೊ ಸ್ಟೂಡೆಂಟ್ಸ್ ಪ್ಲೀಸ್ ಮೇಕ್ ನೋಟ್ಸ್, ಸ್ಕ್ರೀನ್ಶಾಟ್ ಕೂಡ ಮಾಡ್ತಾ ಇರಿ ಹಂಗೆ. ಓಕೆ, ಸೊ ಇಂಪಾರ್ಟೆಂಟ್ ಕ್ವೆಶ್ಚನ್ಸು ವಿತ್ ಆನ್ಸರ್ಸ್ ಐಮ್ ಡಿಸ್ಪ್ಲೇಯಿಂಗ್. ಸೊ ಆನ್ಸರ್ಸ್ನ ಒಂಚೂರು ನೀವೇ ಪ್ರಾಕ್ಟೀಸ್ ಮಾಡಿ ಬರಿಬೋದು. ಓಕೆ, ವಾಟ್ ಹ್ಯಾಪನ್ ಟು ಬಾಲೇಶ್ವರ್ ಆಸ್ ಸೂನ್ ಆಸ್ ಹಿ ಜಂಪ್ಡ್ ಆಫ್ ಟ್ರೈನ್? ಅ ಬಸ್ಟ್ ಆಫ್ ಪೇನ್ ಶಾಟ್ ಅಪ್ ಹಿಸ್ ಆ್ಯಂಕಲ್. ಸೊ ಓಕೆ, ಸೊ ಅವನು ಟ್ರೈನಿಂದ ಕೆಳಗೆ ಜಂಪ್ ಮಾಡಬೇಕಾದ್ರೆ ಏನಾಯಿತು? ಅವನಿಗೆ ಆ್ಯಂಕಲಲ್ಲಿ ಒಂಚೂರು ಪೇಯ್ನ್ ಶುರುವಾಯಿತು ಅವನಿಗೆ. ಹೌ ಡಿಡ್ ಬಾಲೇಶ್ವರ್ ಹೆಲ್ಪ್ ರೋಮಾ? ಬಾಲೇಶ್ವರ್ ಹೆಲ್ಪ್ ರೋಮಾ ಬೈ ಟೇಕಿಂಗ್ ಹರ್ ಟು ಹಾಸ್ಪಿಟಲ್ ಇನ್ ಟೈಮ್. ಓಕೆ, ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಾಲೇಶ್ವರ್ ವುಡ್ ಹ್ಯಾವ್ ನಾಟ್ ಹೆಲ್ಪ್ಡ್? ರೋಮಾ ತಲ್ರೇಜಾ would have bled to death if Baleshwar hadn't helped her. ಸೊ ರೋಮಾ ತಲ್ರೇಜಾಗೆ ಏನಾಗ್ತಿತ್ತು? ಮೇ ಬಿ ಅವ್ಳು ಸತ್ತೋಗ್ತಿದ್ಲು, ಅಷ್ಟೊಂದು ಬ್ಲಡ್ಡು ವೇಸ್ಟ್ ಆಗ್ತಿತ್ತು. ಸೊ ಹಾಗಾಗಿ ಬಾಲೇಶ್ವರ್ ಏನು ಮಾಡಿದ? ಅವನ ಜೀವನ, ಈ ರೋಮಾದು ಲೈಫ್ನ ಅವನು ಸೇವ್ ಮಾಡಿದ. 9th ಕ್ವೆಶ್ಚನ್, ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ಅ ಹಾಸ್ಪಿಟಲ್ ಬಟ್ ನೋ ಒನ್ ಸ್ಟಾಪ್. ಅಗೇನ್ ಈ ಒಂದು ಕ್ವೆಶ್ಚನ್ ರಿಪೀಟ್ ಆಗಿದೆ, ಆದರೆ ಇಂಪಾರ್ಟೆಂಟ್ ಕ್ವೆಶ್ಚನು. ಪ್ಲೀಸ್ ಟೇಕ್ ಅ ನೋಟ್ ಆಫ್ ಇಟ್. ಲೆಟ್ಸ್ ಲುಕ್ ಅಟ್ ದಿ ಆನ್ಸರ್. ಹೂ ಇಸ್ ದ ಸ್ಪೀಕರ್? ಬಾಲೇಶ್ವರ್ ಮಿಶ್ರಾ ಇಸ್ ದ ಸ್ಪೀಕರ್. ಹೂ ಡಸ್ ಹರ್ ರಿಫರ್ ಟು? ಹರ್ ರಿಫರ್ಸ್ ಟು ರೋಮಾ ತಲ್ರೇಜಾ. ವೈ ಡಿಡಂಟ್ ದೇ ಸ್ಟಾಪ್? ದೇ ಡಿಡಂಟ್ ಸ್ಟಾಪ್ ಬಿಕಾಸ್ ದೇ ಫಿಯರ್ಡ್ ಆಫ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ಕೋರ್ಟ್ಸ್ ಆರ್ ಪೊಲೀಸ್ ಸ್ಟೇಷನ್. ಸೊ ಬಾಂಬೆಯಲ್ಲಿರುವ ಜನ ಈ ರೀಸನ್ಗಿಂತ ಪೊಲೀಸು ಮತ್ತು ಕೋರ್ಟು ಈ ಒಂದು ರೀಸನ್ಗಿಂದ ಅವ್ನು ಏನು ಮಾಡ್ತಿದ್ರು? ಅವರು ಯಾರೂ ಸಹಾಯಕ್ಕೆ ಮುಂದೆ ಬರ್ತಿರ್ಲಿಲ್ಲ. ಓಕೆ, ಸೊ ಆ ಒಂದು ಸ್ಟೇಟ್ಮೆಂಟು ಆನ್ಸರ್ ಆಗಿ ಬರಿಬೋದು. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. 10th ಕ್ವೆಶ್ಚನ್, whom can I call? He asked quickly fearing that she would black out once more. ಸೊ ಇದಕ್ಕೆ ಆನ್ಸರ್ಸ್ ಹೆಂಗೆ ಬರುತ್ತೆ ಅಂತ ನಾವು ನೋಡೋಣ. ಹೂ ಡಸ್ ಐ ರಿಫರ್ ಟು? ಐ ರಿಫರ್ಸ್ ಟು ಬಾಲೇಶ್ವರ್ ಮಿಶ್ರಾ. ಹೂಮ್ ಡಿಡ್ ಬಾಲೇಶ್ವರ್ ಮಿಶ್ರಾ ಕಾಲ್? ಸೊ ಬಾಲೇಶ್ವರ್ ಮಿಶ್ರಾ ಯಾರಿಗೆ ಫೋನ್ ಮಾಡಿದ? ತುಂಬ ಇಂಪಾರ್ಟೆಂಟು ಈ ಕ್ವೆಶ್ಚನು, ಪ್ಲೀಸ್ ನೋಟಿಸ್ ಇಟ್. ಓಕೆ, ಬಾಲೇಶ್ವರ್ ಮಿಶ್ರಾ ಕಾಲ್ಡ್ ದಿನೇಶ್ ತಲ್ರೇಜಾ. ಸೊ ದಿನೇಶ್ ತಲ್ರೇಜಾ ಯಾರು? ರೋಮಾ ಅವರು ಬ್ರದರ್. ಓಕೆ, ವಾಟ್ ಡಸ್ ದ ವರ್ಡ್ ಬ್ಲ್ಯಾಕ್ಔಟ್ ಮೀನ್? ಬ್ಲ್ಯಾಕ್ಔಟ್ ಅಂದರೆ ಏನು? ದ ವರ್ಡ್ ಬ್ಲ್ಯಾಕ್ಔಟ್ ಮೀನ್ಸ್ ಟು ಬಿ ಅನ್ಕಾನ್ಷಿಯಸ್. ಪ್ರಜ್ಞೆ ತಪ್ಪೋದು ನಾವೇನಂತ ಕರಿತೀವಿ? ಬ್ಲ್ಯಾಕ್ಔಟ್ ಅಂತ ಕರಿತೀವಿ. ಸೊ ಇಷ್ಟು ನಮಗೆ ಆನ್ಸರ್ ಆಗಿ ಬರಿಬಹುದು. ಓಕೆ, ಲೆಟ್ ಅಸ್ ಲುಕ್ ಅಟ್ ದ ಲಾಸ್ಟ್ ಕ್ವೆಶ್ಚನ್. ಐ ಕ್ಯಾನ್ ನೆವರ್ ರೀಪೇ ಹಿಮ್. ಐ ಕ್ಯಾನ್ ನೆವರ್ ರೀಪೇ ಹಿಮ್. ಸೊ ನೋಡೋಣ ಇದಕ್ಕೆ. ಹೂ ಡಸ್ ಐ ರಿಫರ್ ಟು? ಐ ಯಾರಿಗೆ ರಿಫರ್ ಆಗ್ತಿದೆ? ಐ ಬಂದು ರೋಮಾ ತಲ್ರೇಜಾಗೆ ರಿಫರ್ ಆಗ್ತಿದೆ. ವೆನ್ ಡಿಡ್ ಶಿ ಸೇ ದಿ ಅಬೌವ್ ಸ್ಟೇಟ್ಮೆಂಟ್? ವೆನ್ ಡಿಡ್ ಶಿ ಸೇ ದಿ ಅಬೌವ್ ಸ್ಟೇಟ್ಮೆಂಟ್? ಶಿ ಸೆಡ್ ದಿ ಅಬೌವ್ ಸ್ಟೇಟ್ಮೆಂಟ್ ಆಫ್ಟರ್ ಹರ್ ರಿಕವರಿ. ಸೊ ಅವಳು ಹಾಸ್ಪಿಟಲ್ ಹೋಗಿ ಸೇರಾದ್ಮೇಲೆ ಏನಾಗುತ್ತೆ? ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾಳೆ. ವೈ ಕಾಂಟ್ ರೋಮಾ ತಲ್ರೇಜಾ ರೀಪೇ ಹಿಮ್? ಸೊ ಯಾಕೆ ರೋಮಾ ಬಂದು ರೀಪೇ ಮಾಡೋಕ್ಕಾಗಲ್ಲ ಬಾಲೇಶ್ವರ್ಗೆ ಅಂತ ಕೇಳಬೇಕಾದ್ರೆ ಆನ್ಸರು, ಶಿ ಕಾಂಟ್ ರೀಪೇ ಬಾಲೇಶ್ವರ್ ಬಿಕಾಸ್ ಹೀ ಸೇವ್ಡ್ ಹರ್ ಲೈಫ್ ಬೈ ರಿಸ್ಕಿಂಗ್ ಹಿಸ್. ಸೊ ಈ ಸೇವ್ಡ್ ಹರ್ ಲೈಫ್ ಬೈ ರಿಸ್ಕಿಂಗ್ ಹಿಸ್. ಓಕೆ, ಸೊ ಸ್ಟೂಡೆಂಟ್ಸ್ ಇದು ನಮಗೆ ದಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಬರುವ ಇಂಪಾರ್ಟೆಂಟು ಎಕ್ಸ್ಟ್ರಾ ಕ್ವೆಶ್ಚನ್ಸು. ಎಸ್ ಸ್ಟೂಡೆಂಟ್ಸ್, ನೀವು ನೋಡಬೇಕಾದ್ರೆ ಮೇಜರ್ಲಿ ಈ ಒಂದು ಕ್ವೆಶ್ಚನ್ಸಿಂದಾನೇ ಬರುತ್ತೆ. ಸೊ ಹಾಗಾಗಿ ಇಷ್ಟು ಒಂದು ಕ್ವೆಶ್ಚನ್ಸ್ನ ನೀವು ದಯವಿಟ್ಟು ಏನು ಮಾಡಿ? ಪೂರ್ತಿ ಓದ್ಕೊಳ್ಳಿ. ಎಸ್, ಟೇಕ್ ಸ್ಕ್ರೀನ್ ಶಾಟ್ಸ್. ಅದನ್ನು ನೀವೇನು ಮಾಡಿ? ಕೂತ್ಕೊಂಡು ಪ್ರಾಕ್ಟೀಸ್ ಕೂಡ ಮಾಡಿ, ಸಹಾಯ ಆಗುತ್ತೆ. ಓಕೆ, ಸೊ ಅಷ್ಟೊಂದು ಕಷ್ಟ ಕೂಡ ಅಲ್ಲ ಸ್ಟೂಡೆಂಟ್ಸ್. ಇದು ನೀವು ಈಸಿಯಾಗಿ 1 ಸೆಂಟೆನ್ಸ್ 2 ಸೆಂಟೆನ್ಸಲ್ಲಿ ಈಸಿಯಾಗಿ ಬರೆದ್ಬಿಟ್ಟು ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಓಕೆ, ಮುಂದೆ ಹೋಗೋಣ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಚಾಪ್ಟರ್. ಸೊ ನೆಕ್ಸ್ಟ್ ಪ್ರೋಸು ದ ಡಿಸ್ಕವರಿ. ಸೊ ಇದರಲ್ಲಿ ಏನು ಇಂಪಾರ್ಟೆಂಟ್ ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಬರುತ್ತೆ ಅಂತ ನಾವು ನೋಡೋಣ ಬನ್ನಿ. ಸೊ ದೇರ್ ಯು ಗೋ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವೆಶ್ಚನ್. ರೈಟ್, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈಫ್ಸ್ ಆಫ್ 50? ಸ್ಟೂಡೆಂಟ್ಸ್ ತುಂಬಾ ರಿಪೀಟ್ ಆಗಿರುವ ಒಂದು ಕ್ವೆಶ್ಚನ್ಸು. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಲೆಟ್ಸ್ ರೀಡ್ ಫಸ್ಟ್ ಕ್ವೆಶ್ಚನ್. ಹೂ ಇಸ್ ದ ಸ್ಪೀಕರ್?
ದ ಸ್ಪೀಕರ್ ಇಸ್ ಡಿಯಾಗೋ ಗಾರ್ಸಿಯಾ. ಸೊ ಇದು ಇಂಪಾರ್ಟೆಂಟು. ಸೊ ಅದನ್ನು ನಾನು ಒಂಚೂರು ಫ್ರೇಮ್ ಮಾಡಿ ಬರ್ದಿದ್ದೀನಿ. ನೀವು ಡೈರೆಕ್ಟ್ ಆನ್ಸರ್ ಕೂಡ ಬರೆದುಬಿಟ್ಟು ಇಸ್ ದ ಸ್ಪೀಕರ್ ಆಫ್ ದ ಗಿವನ್ ಸ್ಟೇಟ್ಮೆಂಟ್ ಅಂತ ಕೂಡ ಬರೀಬಹುದು. ಹೂ ಡಸ್ ಒನ್ ಮ್ಯಾನ್ ರಿಫರ್ ಟು? ಒನ್ ಮ್ಯಾನ್ ಯಾರಿಗೆ ರೆಫರ್ ಆಗ್ತಿದೆ? ಒನ್ ಮ್ಯಾನ್ ಬಂದು ಕ್ಯಾಪ್ಟನ್ ಆಫ್ ದ ಶಿಪ್ ಕ್ರಿಸ್ಟಫರ್ ಕೊಲಂಬಸ್ಗೆ ರೆಫರ್ ಆಗ್ತಿದೆ. ವಾಟ್ ಡಸ್ ಹಿ ಮೀನ್ ಬೈ ದ ಸ್ಟೇಟ್ಮೆಂಟ್? ಸೊ ಡಿಯಾಗೋ ಕ್ವೆಶ್ಚನ್ಸ್ ವೈ ದ ಕ್ಯಾಪ್ಟನ್ ಶುಡ್ ಹ್ಯಾವ್ ದ ಅಥಾರಿಟಿ ಟು ಡಿಸೈಡ್ ದ ಫೇಟ್ ಆಫ್ 50 ಕ್ರೂ ಮೆಂಬರ್ಸ್. ಸೊ ಆ ಒಂದು ಕ್ರೂ ಮೆಂಬರ್ಸ್ಗೆಲ್ಲ ವಾಪಸ್ ಸ್ಪೇನ್ಗೆ ಹೋಗ್ಬೇಕಂತಾಯಿತು. ಆದರೆ ಈ ಒಂದು ಕ್ಯಾಪ್ಟನು ಇಲ್ಲ, ನಾವು ಏನು ಮಾಡಬೇಕು, ಹೊಸ ಲ್ಯಾಂಡ್ನ ನಾವು ಕಂಡುಹಿಡಿಬೇಕಂತ ಅವ್ರು ಏನು ಮಾಡ್ತಿದ್ರು, ಅವ್ರು ಗಟ್ಟಿಗೆ ಇಲ್ಲ ಹೋಗೋದಿಲ್ಲ ಅಂತ ಇದ್ರು. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ನ ಅವ್ರು ಹೇಳೋದು ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಸೆಕೆಂಡ್ ಕ್ವೆಶ್ಚನ್, ದ ಫಸ್ಟ್ ಮ್ಯಾನ್ ಟು ಮೂವ್ ಶಲ್ ಸ್ಪೆಂಡ್ ದ ರೆಸ್ಟ್ ಆಫ್ ದ ನೈಟ್ ಇನ್ ಅಯನ್ಸ್. ದ ಫಸ್ಟ್ ಮ್ಯಾನ್ ಟು ಮೂವ್ ಶಲ್ ಸ್ಪೆಂಡ್ ರೆಸ್ಟ್ ಆಫ್ ದ ನೈಟ್ಸ್ ಇನ್ ದಿ ಅಯನ್ಸ್. ಸೊ ಯಾರು ಹೇಳುವ ಸ್ಟೇಟ್ಮೆಂಟ್ ಅಂತ ನೋಡೋಣ. ಹೂ ಇಸ್ ದ ಸ್ಪೀಕರ್? ದ ಕ್ಯಾಪ್ಟನ್ ಆಫ್ ದ ಶಿಪ್ ಕ್ರಿಸ್ಟಫರ್ ಕೊಲಂಬಸ್ ಇಸ್ ದ ಸ್ಪೀಕರ್. ವಾಟ್ ಮೇಡ್ ದ ಸ್ಪೀಕರ್ ಸೇ ದಿಸ್? ಬಿಫೋರ್ ದ ಸೇಲರ್ಸ್ ಕುಡ್ ಅಟ್ಯಾಕ್ ದ ಕ್ಯಾಪ್ಟನ್ ವಾರ್ನ್ಸ್ ದೆಮ್ ಆಫ್ ದ ಕಾನ್ಸಿಕ್ವೆನ್ಸಸ್. ಯಾಕಂದರೆ ಆ ಸೇಲರ್ಸ್ ಬಂದು ಅಟ್ಯಾಕ್ ಮಾಡೋಕ್ಕೆ ರೆಡಿ ಇದ್ರು. ಸೊ ಆದರೆ ಏನು ಕಾನ್ಸಿಕ್ವೆನ್ಸಸ್ ಅವ್ರು ಫೇಸ್ ಮಾಡ್ತಾರೆ ಅಂತ ಅದನ್ನು ತೋರ್ಸೋಕ್ಕೆ ಈ ಒಂದು ಸ್ಟೇಟ್ಮೆಂಟ್ ಎಲ್ಲ ನೋಡ್ತೀವಿ. ವಾಟ್ ಡಸ್ ಇನ್ ಅಯನ್ಸ್ ಮೀನ್ ಇನ್ ದಿಸ್ ಕಾಂಟೆಕ್ಸ್ಟ್? ಸೊ ಇನ್ ಅಯನ್ಸ್ ಅಂದರೆ ಏನು? ಇನ್ ಅಯನ್ಸ್ ಅಂದರೆ ಅಯನ್ಸ್ ರಿಫರ್ ಟು ಬೀಂಗ್ ಇಂಪ್ರಿಸನ್, ಅಂದರೆ ಜೈಲಲ್ಲಿ ಹಾಕೋದನ್ನ ಏನಂತ ಕರೀತಾರೆ? ಅಯನ್ಸ್ನ ಇಲ್ಲಿಗೆ ಜೈಲ್ ಅಂತ ರೆಫರ್ ಮಾಡ್ತಿದ್ದಾರೆ. ಓಕೆ, ಮುಂದೆ ಹೋಗೋಣ. ಥರ್ಡ್ ಕ್ವೆಶ್ಚನ್, ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್. ಸೊ ಇದು ಯಾರು ಮಾಡುವ ಸ್ಟೇಟ್ಮೆಂಟ್ ಅಂತ ನೋಡೋಣ. ಹೂ ಇಸ್ ದ ಸ್ಪೀಕರ್? ಸ್ಪೀಕರ್ ಇಸ್ ಡಿಯಾಗೋ ಗಾರ್ಸಿಯಾ. Why did he say so? The statement was said because the crew had been sailing for a long time without spotting a land. So one time ge one statement aur ಮಾಡ್ತಾರೆ. When was this said? When the officers asks whether Diego is impatient, Diego responds with the given statement. Okay, so ಹಾಗಾಗಿ ಇದನ್ನು ನೀವು ಆನ್ಸರ್ ಆಗಿ ಬರೀರಿ. ಫೋರ್ತ್ ಕ್ವೆಶ್ಚನ್, ಕವರ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮೀ ಫಸ್ಟ್. ನೋಡಬೇಕಾದ್ರೆ ಸ್ಟೂಡೆಂಟ್ಸ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸಲ್ಲಿ ಅಟ್ಲೀಸ್ಟ್ ಒಂದು 3-4 ಟೈಮ್ಸು ಈ ಒಂದು ಕ್ವೆಶ್ಚನ್ನ ರಿಪೀಟ್ ಮಾಡಿ ಕೇಳಿದ್ರು. ಸೊ ಲೆಟ್ಸ್ ಲುಕ್ ಅಟ್ ದಿ ಕ್ವೆಶ್ಚನ್ ಅಂಡ್ ಆನ್ಸರ್ಸ್. ಓಕೆ, ಹೂ ಆರ್ ದ ಕವರ್ಸ್ ಮೆನ್ಷನ್ಡ್ ಹಿಯರ್? ಯಾರು ಕವರ್ಸು? ದ ಕವರ್ಸ್ ರೆಫರ್ ಟು ದ ಸೇಲರ್ಸ್. ದ ಸೇಲರ್ಸ್ ಬಂದು ಕವರ್ಸ್ ಅಂತ ಇಲ್ಲಿ ರೆಫರ್ ಮಾಡ್ತಿದ್ದಾನೆ. ವಾಟ್ ಕ್ವಾಲಿಟಿ ಆಫ್ ದ ಸ್ಪೀಕರ್ ಡಸ್ ದ ಸ್ಟೇಟ್ಮೆಂಟ್ ಶೋ? ಸೊ ಏನು ಕ್ವಾಲಿಟಿ ತೋರಿಸ್ತಿದೆ ಪೇಜ್ ಬಾಯ್ ಪೆಪೆದು? ದ ಗಿವನ್ ಸ್ಟೇಟ್ಮೆಂಟ್ ಶೋಸ್ ದ ಲಾಯಲ್ಟಿ ಆ್ಯಂಡ್ ಅಡ್ಮಿರೇಷನ್ ದಟ್ ಪೆಪೆ ಹ್ಯಾಸ್ ಫಾರ್ ಹಿಸ್ ಕ್ಯಾಪ್ಟನ್. ಅಡ್ಮಿರೇಷನ್ ಆ್ಯಂಡ್ ಲಾಯಲ್ಟಿ ಈ ಹ್ಯಾಸ್ ಫಾರ್ ದಿಸ್ ಕ್ಯಾಪ್ಟನ್. ಸೊ ಅದನ್ನು ಇದು ಸ್ಟೇಟ್ಮೆಂಟ್ ತೋರಿಸ್ತಿದೆ. ಓಕೆ, ಮುಂದೆ ಹೋಗೋಣ. ದೇ ಆರ್ ಸಿಂಪಲ್ ಮೆನ್ ಆ್ಯಂಡ್ ಮಸ್ಟ್ ಹ್ಯಾವ್ ದ ರಿಲ್ಯಾಕ್ಸೇಷನ್. ಸೊ ಇದಕ್ಕೆ ಆನ್ಸರ್ ಹೆಂಗೆ ಬರೆಯೋದು ಅಂತ ನಾವು ನೋಡೋಣ. ಓಕೆ, ಹೂ ಮೇಡ್ ದ ಸ್ಟೇಟ್ಮೆಂಟ್? ಪೆಡ್ರೋ ಮೇಡ್ ದ ಸ್ಟೇಟ್ಮೆಂಟ್. ಹೂ ಡಸ್ ಸಿಂಪಲ್ ಮೆನ್ ರೆಫರ್ ಟು? ಸಿಂಪಲ್ ಮೆನ್ ರೆಫರ್ ಟು ದ ಸೇಲರ್ಸ್ ಆಫ್ ದ ಶಿಪ್. ಓಕೆ, ದ ಸೇಲರ್ಸ್ ಆಫ್ ದ ಶಿಪ್. ಸೊ ಅದರಲ್ಲಿ ಈ ಒಂದು ಸಿಂಪಲ್ ಮೆನ್ ಅಂತ ಅವ್ರಿಗೆ ರೆಫರ್ ಮಾಡ್ತಿದ್ದಾರೆ. ಹೂಮ್ ಡಿಡ್ ದ ಸ್ಪೀಕರ್ ಸೇ ದಿಸ್ ಟು? ಹಿ ಟೆಲ್ಸ್ ದಿಸ್ ಟು ಕೊಲಂಬಸ್ ದಟ್ ದ ಸೇಲರ್ಸ್ ವೇರ್ ಸಿಂಪಲ್ ಮೆನ್ ಆ್ಯಂಡ್ ನೀಡೆಡ್ ಅ ವೇ ಟು ರಿಲ್ಯಾಕ್ಸ್. ಸೊ ಏನಂದರೆ ಅವರು ತುಂಬ ಮನ್ಸು ಲ್ಯಾಂಡ್ ಸ್ಪಾಟ್ ಮಾಡದೆ ಅವರು ಸೇಲ್ ಮಾಡ್ತಾನೆ ಇದ್ದಾರೆ. ಸೊ ಹಾಗಾಗಿ ಅವರು ಕೂಡ ಏನು ಬೇಕು, ರಿಲ್ಯಾಕ್ಸೇಷನ್ ಬೇಕಂತ ಹೇಳುವ ಕಾಂಟೆಕ್ಸ್ಟ್ ಇದು. ಓಕೆ, ಮುಂದೆ ಹೋಗೋಣ. ಸಿಕ್ಸ್ ಕ್ವಶನ್, ಕ್ಯಾಪ್ಟನ್ ಬಿ ಕೇರ್ಫುಲ್ ಸಮ್ಟೈಮ್ಸ್ ದೇ ಆರ್ ಡೆಸ್ಪರೇಟ್. ಸೊ ಇದು ಯಾರು ಸ್ಟೇಟ್ಮೆಂಟ್ ಅಂತ ನಾವು ನೋಡೋಣ. ಓಕೆ, ಸೊ ಎಸ್ ದ ಕ್ವೆಶ್ಚನ್, ಹೂ ಇಸ್ ದ ಸ್ಪೀಕರ್? ಸ್ಪೀಕರ್ ಇಸ್ ಪೆಪೆ. ಹೂ ಡಸ್ ದೇ ರೆಫರ್ ಟು? ದೇ ಯಾರಿಗೆ ರೆಫರ್ ಆಗ್ತಿದೆ? ದೇ ಅಗೇನ್ refers to the sailors who were part of the crew. So sailors ಗೆ ರೆಫರ್ ಆಗ್ತಿದೆ. Why they were desperate? The crew had been sailing for months. ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದೆಲ್ಲ. The crew have been sailing for long and hadn't found land. The sailors were tired and wanted to go back to Spain. So ಏನು ಮಾಡಬೇಕು, ಅವ್ರಿಗೆ ಬಂದು wanted to go back home to Spain. Hence they were desperate. So ಯಾಕೆ so they were desperate. ಓಕೆ, ಸೊ ಈ ಒಂದು ಆನ್ಸರ್ ಈ ರೀತಿಯಲ್ಲಿ ಬರಿಬೋದು. ಓಕೆ, ಮುಂದೆ ಹೋಗೋಣ ಸ್ಟೂಡೆಂಟ್ಸ್. ಎಸ್, ಐ ನೋ ಇಟ್ಸ್ ವೆರಿ ಈಸಿ, ವೆರಿ ಸಿಂಪಲ್. ಜಸ್ಟ್ ಫಾಲೋ ಮಾಡ್ಕೊಂಡು ಹೋಗಿ. ಆ್ಯಂಡ್ ಕ್ವೆಶ್ಚನ್ಸು ತುಂಬ ಇಂಪಾರ್ಟೆಂಟು, ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಓಕೆ, ಐ ಪ್ರಿಫರ್ ಯೋರ್ ಕಂಪನಿ ಟು ದೇರ್ಸ್. ಸೊ ಇದು ಯಾರು ಹೇಳುವ ಸ್ಟೇಟ್ಮೆಂಟ್ ನೋಡೋಣ. ಹೂ ಡಸ್ ಐ ರೆಫರ್ ಟು? ಐ ಯಾರಿಗೆ ರೆಫರ್ ಆಗ್ತಿದೆ? ಪೇಜ್ ಬಾಯ್ ಪೆಪ್ಪೆಗೆ ರೆಫರ್ ಆಗ್ತಿದೆ. ಹೂಸ್ ಕಂಪನಿ ಡಸ್ ದ ಸ್ಪೀಕರ್ ರೆಫರ್ ಟು? ಯಾರ ಕಂಪನಿಗೆ ಸ್ಪೀಕರ್ ರೆಫರ್ ಮಾಡ್ತಿದ್ದಾನೆ? ಅವನು ಕ್ರಿಸ್ಟಫರ್ ಕೊಲಂಬಸ್, ಕ್ಯಾಪ್ಟನ್ ಕ್ರಿಸ್ಟಫರ್ ಕೊಲಂಬಸ್ ಕಂಪನಿ. ಸೊ ಯಾರ್ದು ಕಂಪನಿಗೆ ರೆಫರ್ ಮಾಡ್ತಿದ್ದಾನೆ? ಕ್ಯಾಪ್ಟನ್ ಕ್ರಿಸ್ಟಫರ್ ಕೊಲಂಬಸ್ ಕಂಪನಿ. ವೆನ್ ಡಿ ದ ಸ್ಪೀಕರ್ ಸೇ? ಯಾವ ಟೈಮಿಗೆ? When did the speaker say? When the captain asks why the page boy isn't spending his time off downstairs with the other sailors, to this Pepe responds with the given statement. So ಕೊಲಂಬಸ್ ಕೇಳಬೇಕಾದ್ರೆ ನೀನು ಯಾಕೆ ಅವ್ರ ಜೊತೆ ಇಲ್ಲ, ಅವ್ರ ಸೇಲರ್ ಜೊತೆ ಯಾಕಿಲ್ಲ ಅಂತ ಕೇಳಬೇಕಾದ್ರೆ ಅವ್ನು ಬಂದು ಏನಂತಾನೆ, ನಾನು ಬಂದು ನಿಮ್ಮ ಜೊತೆ ಇರೋದು ನಾನು ಪ್ರಿಫರ್ ಮಾಡ್ತೀನಿ, ಅವ್ರ ಜೊತೆ ಇರೋದು ನಾನು ಪ್ರಿಫರ್ ಮಾಡಲ್ಲ ಅಂತ ರೆಸ್ಪಾಂಡ್ ಮಾಡ್ತಾನೆ ಆ ಒಂದು ಕ್ವೆಶ್ಚನಿಗೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಐದು ಕ್ವೆಶ್ಚನ್, ಯೋರ್ ಡ್ಯೂಟಿ ಇಸ್ ಟು ಒಬೇ ಮೀ ಆಸ್ ಮೈನ್ ಇಸ್ ಟು ಒಬೇ ದ ರಾಯಲ್ ಸಾವರಿನ್ಸ್ ಆಫ್ ಸ್ಪೇನ್. ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಆನ್ಸರ್ನ ನೋಡೋಣ. ಸೊ ಎಸ್, ಲೆಟ್ಸ್ ಮೂವ್ ಆನ್.
Who is the speaker? Christopher Columbus is the speaker. When did the speaker say this? Columbus says these words during a moment of intense conflict. So ಅಲ್ಲಿ ನೋಡಬೇಕಾದ್ರೆ ಎಲ್ಲ ಫುಲ್ ಏನು ಮಾಡಿಬಿಟ್ರು, ಕೊಲಂಬಸ್ಗೆ ಅಗೇನ್ಸ್ಟ್ ಹೋಗ್ಬಿಟ್ರು. ಸೊ ಆ ಒಂದು ಸಮಯಕ್ಕೆ ಡಿಸ್ಕಸ್ ಮಾಡಬೇಕಾದ್ರೆ ಈ ಒಂದು ಸ್ಟೇಟ್ಮೆಂಟ್ನ ಕೊಲಂಬಸ್ ಹೇಳ್ತಾರೆ. ವಾಟ್ ಆಟಿಟ್ಯೂಡ್ ಡಸ್ ದಿಸ್ ಸ್ಟೇಟ್ಮೆಂಟ್ ರಿವೀಲ್ ಅಬೌಟ್ ದ ಸ್ಪೀಕರ್? ಸೊ ಏನು ಆಟಿಟ್ಯೂಡು ಇದು ರಿವೀಲ್ ಮಾಡ್ತಿದೆ ಅಂತ ಕೇಳಿದ್ದಾರೆ. ದಿಸ್ ಸ್ಟೇಟ್ಮೆಂಟ್ ಶೋಸ್ that Columbus saw himself as a strong leader, was very dedicated to his mission and expected others to obey him. ನೋಡಬೇಕಾದ್ರೆ ಎಲ್ಲ ಗಿವ್ ಅಪ್ ಮಾಡಿಬಿಟ್ಟಿದ್ರು, ಆದರೆ ಈ ಒಂದು ಕೊಲಂಬಸ್ ಗಿವ್ ಅಪ್ ಮಾಡಿರಲಿಲ್ಲ. ಸೊ ಹಾಗಾಗಿ ಅವರೊಂದು ತುಂಬ ಸ್ಟ್ರಾಂಗ್ ಆಗಿರುವ ಒಂದು ಲೀಡರ್ ಆಗಿ ಈ ಒಂದು ಸ್ಟೇಟ್ಮೆಂಟಿಂದ ನಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನು ನೀವು ಆನ್ಸರ್ ಆಗಿ ಬರಿಬೋದು, ರೈಟ್? ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೋಸ್, ಕಲರ್ಸ್ ಆಫ್ ಸೈಲೆನ್ಸ್. ಎಸ್, ಕಲರ್ಸ್ ಆಫ್ ಸೈಲೆನ್ಸ್ ತುಂಬ ಈಸಿಯಾಗಿರುವ ಒಂದು ಚಾಪ್ಟರು, ಸತೀಶ್ ಬಗ್ಗೆ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಇಂಪಾರ್ಟೆಂಟ್ ಆಗಿ ಬರೋದು 3 ಮಾರ್ಕ್ ಎಕ್ಸ್ಟ್ರಾ ಕ್ವಶನ್ಸ್ ಮಾತ್ರನೇ. ಸೊ ಏನು ಎಕ್ಸ್ಟ್ರಾ ಕ್ವಶನ್ಸ್ ಈ ಒಂದು ಚಾಪ್ಟರಿಂದ ಬರುತ್ತೆ ಅಂತ ನಾವು ನೋಡೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, if you want to get on in life, you have to read a lot. You can learn a great deal of things by reading. Okay, so who is the speaker? Nodana. Satish father, Mr. Avatar Narayan, is the speaker of the statement. So even statement ಹೇಳೋದು ಯಾರು? ಸತೀಶ್ ಫಾದರ್. ಅವ್ರ ಹೆಸರೇನೋ ಅವತಾರ್ ನಾರಾಯಣ್. ಓಕೆ, ಹೂ ಡಸ್ ಯು ರೆಫರ್ ಟು? ಯು ಯಾರಿಗೆ ರೆಫರ್ ಆಗ್ತಿದೆ? ಯು ಬಂದು ಯಾರಿಗೆ ರೆಫರ್ ಆಗ್ತಿದೆ? ಯು ರೆಫರ್ಸ್ ಟು ಹಿಸ್ ಸನ್ ಸತೀಶ್ ಗುಜ್ರಾಲ್. ಸತೀಶ್ ಗುಜ್ರಾಲ್ಗೆ ರೆಫರ್ ಆಗ್ತಿದೆ. How did the speaker encourage reading? Okay, the speaker Avatar Narayan encouraged his son to read and told him that one can learn a great deal of things by just reading. ಸೊ ಬರೀ ಬುಕ್ಸ್ನ ಓದ್ಕೊಂಡ್ರೆ ನಾವು ಏನಾಗ್ಬೋದು, ಜೀವನದಲ್ಲಿ ಉದ್ಧಾರ ಆಗ್ಬೋದು ಅಂತ ಒಂದು ಸ್ಟೇಟ್ಮೆಂಟ್ನ ಅವರು ಹೇಳೋದನ್ನು ನೋಡ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಸೆಕೆಂಡ್ ಕ್ವೆಶ್ಚನ್, ದಿಸ್ ಇಸ್ ಅನ್ ಐಡಲ್ ಪಾಸ್ ಟೈಮ್, ಯು ವುಡ್ ಡೂ ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೆಜ್, ಹಿ ಸೆಡ್ to his son. ಸೊ ಇದಕ್ಕೆ ಕ್ವಶನ್ಸ್ ಆನ್ಸರ್ಸ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಹೂ ಇಸ್ ದ ಸ್ಪೀಕರ್? ಸತೀಶ್ ಫಾದರ್ ಇಸ್ ದ ಸ್ಪೀಕರ್. ಹೂ ಡಸ್ ಯು ರೆಫರ್ ಟು? ಯು ಯಾರಿಗೆ ರೆಫರ್ ಆಗ್ತದೆ? ಯು ರೆಫರ್ಸ್ ಟು ಸತೀಶ್ ಗುಜ್ರಾಲ್. ಓಕೆ, ವಾಟ್ ಇಸ್ ರೆಫರ್ ಟು ಆಸ್ ಐಡಲ್ ಪಾಸ್ ಟೈಮ್? ಸೊ ಟೈಮ್ ವೇಸ್ಟ್. ಐಡಲ್ ಪಾಸ್ ಟೈಮ್ ಅಂದರೆ ಟೈಮ್ ವೇಸ್ಟ್ ಅಂತ ಕೂಡ ಅನ್ಬೋದು. ಓಕೆ, ಟೈಮ್ ವೇಸ್ಟ್ ಆರ್ ವೇಸ್ಟಿಂಗ್ ಟೈಮ್. ಸೊ ಏನು ನಾವು ಟೈಮ್ ವೇಸ್ಟಿಂಗ್ ಅಂತ ಕರೀತಿದ್ದಾರೆ? ಸತೀಶ್ ಇಂಟ್ರೆಸ್ಟು ಆರ್ಟಲ್ಲಿ ಇತ್ತಲ್ಲ, ಆ ಆರ್ಟು, ಆ ಡ್ರಾಯಿಂಗು, ಅದನ್ನು ಅವ್ರು ಏನಂತ ಕರೀತಿದ್ದಾರೆ? ಐಡಲ್ ಪಾಸ್ ಟೈಮ್ ಅಂತ ಕರೀತಿದ್ದಾರೆ. ಅದೆಲ್ಲ ಟೈಮ್ ವೇಸ್ಟು. ಸೊ ಅದು ನಿನ್ನ ಜೀವನದಲ್ಲಿ ಉದ್ಧಾರ ಆಗಬೇಕಾದ್ರೆ ಅದನ್ನು ಮಾಡಿದ್ರೆ ಉದ್ಧಾರ ಆಗೋಕ್ಕಾಗಲ್ಲ ಅಂತ ಅವ್ರು ಹೇಳುವ ಸ್ಟೇಟ್ಮೆಂಟ್ ಇದು. ಓಕೆ, ಮುಂದೆ ಹೋಗೋಣ. ಥರ್ಡ್ ಕ್ವೆಶ್ಚನ್, ವೈ ಡು ಯು ಟೇಕ್ ಅವೇ ಇಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಏನು ಕ್ವೆಶ್ಚನ್, ಏನು ಆನ್ಸರ್ ಬರುತ್ತೆ ಅಂತ ನಾವು ನೋಡೋಣ. Who said this? Okay, Satish Gujaral's mother said the given statement. Yes, Satish Gujaral's mother said the given statement. Who does you refer to? You ಯಾರಿಗೆ ರೆಫರ್ ಆಗ್ತಿದೆ? ಯು ಬಂದು ಅವತಾರ್ ನಾರಾಯಣ್, ಸತೀಶ್ ಫಾದರ್ಗೆ ರೆಫರ್ ಆಗ್ತಿದೆ. ಓಕೆ, ಥರ್ಡ್ ಕ್ವೆಶ್ಚನ್, ವಾಟ್ ಈಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಸೊ ಸತೀಶ್ಗೆ ಒಂದೇ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಏನು ನೋಡಿ? ವಾಸ್ ಆರ್ಟ್. ಸೊ ಆರ್ಟ್ ಅವ್ನಿಗೆ ಎಂಟರ್ಟೈನ್ಮೆಂಟ್ ಆಗಿತ್ತು, ಮತ್ತು ಸ್ಕೆಚಿಂಗು, ಡ್ರಾಯಿಂಗು. ಓಕೆ, ಸೊ ಈ ರೀತಿ ಆರ್ಟ್ ವರ್ಕ್ ಅವ್ನಿಗೆ ಒಂದೇ ಎಂಟರ್ಟೈನ್ಮೆಂಟ್ ಆಗಿತ್ತು ಈ ಒಂದು ಸತೀಶ್ಗೆ. ಸೊ ಹಾಗಾಗಿ ಅದನ್ನು ನೀವು ಆನ್ಸರ್ ಆಗಿ ಬರಿಬಹುದು. ಫೋರ್ತ್ ಕ್ವೆಶ್ಚನ್, ದಿಸ್ ಇಸ್ ಅ ಸ್ಕೂಲ್ ಫಾರ್ ನಾರ್ಮಲ್ ಬಾಯ್ಸ್. ಸೊ ಈ ಒಂದು ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಗೆ ಆನ್ಸರ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಹೂ ಮೇಡ್ ದಿ ಸ್ಟೇಟ್ಮೆಂಟ್? ದ ಹೆಡ್ ಮಾಸ್ಟರ್ ಮೇಡ್ ದಿ ಅಬೌವ್ ಸ್ಟೇಟ್ಮೆಂಟ್. ಓಕೆ ಅಂತ ನಾವು ಬರಿಬೋದು. ವಾಟ್ ವಾಸ್ ದ ರಿಪ್ಲೈ ಟು ದ ಕ್ವೆಶ್ಚನ್? ಸತೀಶ್ ಫಾದರ್ was upset at what the headmaster said and responded that his son was not dumb and only had a little bad hearing. ಸೊ ಈ ರೀತಿ ಅವ್ರು ಹೇಳ್ಬೇಕಾದ್ರೆ, ಸೊ ಸತೀಶ್ ಅವ್ರಿಗೆ ಅಪ್ಪಗೆ ಏನಾಯಿತು, ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಅವ್ರು ಡಿಸಪಾಯಿಂಟ್ ಆಗಿ ಏನಂದಿದ್ರು? ಇಲ್ಲ, ನನ್ನ ಮಗನು ಡಮ್ ಅಲ್ಲ, ಅವನಿಗೆ ಬರೀ ಹಿಯರಿಂಗ್ ಪ್ರಾಬ್ಲಮ್ ಇದೆ ಅಷ್ಟೇ, ಸೊ ಆದರೆ ಅವನು ಸರಿ ಹೋಗ್ತಾನೆ ಅಂತ ಅಂದ್ಬಿಟ್ಟು ರೆಸ್ಪಾಂಡ್ ಕೊಡ್ತಾರೆ. ಸೊ ಇದು ನಮಗೆ ಕಲರ್ಸ್ ಆಫ್ ಸೈಲೆನ್ಸಿಂದ ಬರುವ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಟ್ರಾ ಕ್ವೆಶ್ಚನ್ಸ್. ಓಕೆ ಸ್ಟೂಡೆಂಟ್ಸ್, ಸೊ ಲಾಸ್ಟ್ ಪೊಯಿಟ್ರಿ ಭಾಗದಿಂದ ಏನೇನು ಇಂಪಾರ್ಟೆಂಟ್ ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಬರುತ್ತೆ ಅಂತ ನೋಡೋಣ. ಎಸ್ ಸ್ಟೂಡೆಂಟ್ಸ್, ಓನ್ಲಿ ಒನ್ ಪೊಯೆಟ್ರಿ ಟು ಹ್ಯಾವ್ ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಇಸ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಸೊ ಬನ್ನಿ, ಇದರಲ್ಲಿ ಏನೇನು ಕ್ವೆಶ್ಚನ್ಸ್ ಬರುತ್ತೆ ಅಂತ ನೋಡಿಬಿಟ್ಟು ಈ ಒಂದು ತರಗತಿನ ಇಲ್ಲಿಗೆ ನಾವು ಕ್ಲೋಸ್ ಮಾಡೋಣ. ಓಕೆ, ಸೊ ಎಸ್, ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆಸ್ ಕಂಪ್ಲೀಟ್ ಆಸ್ ಎನಿ ಜೈಲ್. ಓಕೆ, ಸೊ ಇದಕ್ಕೆ ಆನ್ಸರ್ ಹೆಂಗೆ ಬರುತ್ತೆ ಅಂತ ನಾವು ನೋಡೋಣ. ವಾಟ್ ಈಸ್ ರಿಫರ್ ಟು ಆಸ್ ಸಾಲಿಟರಿ ಕನ್ಫೈನ್ಮೆಂಟ್? ಸೊ ಸಾಲಿಟರಿ ಕನ್ಫೈನ್ಮೆಂಟ್ ಅಂದರೆ ಏನು? ಬೀಯಿಂಗ್ ಇನ್ ಔಟರ್ ಸ್ಪೇಸ್. ಸೊ ಔಟರ್ ಸ್ಪೇಸಲ್ಲಿ ಇರಬೇಕಾದ್ರೆ ಅದನ್ನು ಏನಂತ ಕರೀತಿದ್ದಾರೆ? ಸಾಲಿಟರಿ ಕನ್ಫೈನ್ಮೆಂಟ್. ಯಾಕೆ ಅಂತ ಅನ್ಬೇಕಾದ್ರೆ, ಸೊ ಸ್ಪೇಸಲ್ಲಿ ಯಾರೂ ಇರೋದಿಲ್ಲ, ಫ್ರೆಂಡ್ಸ್ ಇರೋದಿಲ್ಲ, ಫ್ಯಾಮಿಲೀಸ್ ಇರೋದಿಲ್ಲ, ಸೊ ಒಬ್ಬರೇ ಇರ್ತಾರೆ. ಅದನ್ನು ಏನಂತ ಕರೀತಿದ್ದಾರೆ? ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರೀತಿದ್ದಾರೆ. ವೈ ಡ ಸ್ಪೀಕರ್ ಸೇ ಸೊ? ದ ಸ್ಪೀಕರ್ ವುಡ್ ಬಿ ಐಸೋಲೇಟೆಡ್ ಫ್ರಮ್ ಪೀಪಲ್ ಆ್ಯಂಡ್ ವುಡನ್ ಬಿ ಇನ್ ಕಾಂಟ್ಯಾಕ್ಟ್ ವಿತ್ ಇಸ್ ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಇನ್ ಔಟರ್ ಸ್ಪೇಸಸ್. ನಾನು ಹೇಳಿದಂಗೆ, ಸೊ ಈ ಒಂದು ಸ್ಪೀಕರ್ ಬಂದು ಏನು ಮಾಡ್ತಾರೆ? ಒಬ್ಬರೇ ಇರ್ತಾರೆ, ಫ್ರೆಂಡ್ಸ್ ಇರೋದಿಲ್ಲ, ಫ್ಯಾಮಿಲಿಯಲ್ಲಿ ಇರೋದಿಲ್ಲ. ಹಾಗಾಗಿ ಇದನ್ನು ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಅವರು ಕರೀತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. there wouldn't be any calendar, there wouldn't be any clock, day light
will be on the switch and winter under locks. Okay, so ಇದು ಇಂಪಾರ್ಟೆಂಟು. ಸೊ ಈ ಒಂದು ಕ್ವಶನ್ಗೆ ಹೆಂಗೆ ಆನ್ಸರ್ಸ್ ಬರುತ್ತೆ ಅಂತ ನಾವು ನೋಡೋಣ. ರೈಟ್, ಲೆಟ್ಸ್ ಮೂವ್ ಆನ್ ಫಾರ್ವರ್ಡ್. ಹೂ ಇಸ್ ದ ಸ್ಪೀಕರ್ ಹಿಯರ್? ಸ್ಪೀಕರ್ ಇಸ್ ಪೊಯೆಟ್ ನಾರ್ಮನ್ ನಿಕೋಲ್ಸನ್. ಓಕೆ, ಸೊ ನಾರ್ಮನ್ ನಿಕೋಲ್ಸನ್ ಇಸ್ ದ ಸ್ಪೀಕರ್. ವೇರ್ ಇಸ್ ದ ಸ್ಪೀಕರ್ ಪ್ರಿಪೇರಿಂಗ್ ಟು ಗೋ? ಎಲ್ಲಿ ಹೋಗ್ತಿದ್ದಾರೆ ಅವರು? ಸೊ ಈಸ್ ಗೋಯಿಂಗ್ ಆನ್ ಅ ಸ್ಪೇಸ್ ಮಿಷನ್, ಆರ್ ನೀವು ಔಟರ್ ಸ್ಪೇಸ್ ಅಂತ ಕೂಡ ಬರಿಬಹುದು. ಓಕೆ, ಟು ಔಟರ್ ಸ್ಪೇಸ್ ಅಂತ ಕೂಡ ನೀವು ಬರಿಬಹುದು. ವಾಟ್ ಡಸ್ ದಿ ಎಕ್ಸ್ಪ್ರೆಷನ್ ವಿಂಟರ್ ಅಂಡರ್ ಲಾಕ್ ಮೀನ್? ಸೊ ವಿಂಟರ್ ಅಂಡರ್ ಲಾಕ್ ಅಂದರೆ ಏನು ಆನ್ಸರ್ ಅಂತ ಕೇಳಿದ್ದಾರೆ. ಸೊ ಏನು ಮೀನಿಂಗ್ ಅದಕ್ಕೆ ಅಂತ ಕೇಳಿದ್ದಾರೆ. ಆನ್ಸರ್ ನೋಡೋಣ. ದೇರ್ ವುಡಂಟ್ ಬಿ ಎನಿ ಚೇಂಜ್ ಇನ್ ದ ವೆದರ್. ಸೊ ವೆದರಲ್ಲಿ ಏನೇ ಚೇಂಜ್ ಇರೋದಿಲ್ಲ. ಕ್ಲೈಮೇಟ್ ಆರ್ ಸೀಸನ್ಸ್, ದ ಸರೌಂಡಿಂಗ್ಸ್ ವುಡ್ ಬಿ ಆಲ್ವೇಸ್ ಕೋಲ್ಡ್ ಆ್ಯಂಡ್ ಗ್ಲೂಮಿ, ವಿಚ್ ದಿಸ್ ಇಸ್ ಡಿಸ್ಕ್ರೈಬ್ಡ್ ಆ್ಯಸ್ ವಿಂಟರ್ ಅಂಡರ್ ಲಾಕ್. ಓಕೆ, ಸೊ ಅರ್ಥ ಆಯ್ತಾ? ಸೊ ಇಷ್ಟು ನೀವು ಬರೆದ್ರೆ ಸಾಕು, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಲೆಟ್ಸ್ ಗೋ ಫಾರ್ವರ್ಡ್. ಥರ್ಡ್ ಕ್ವೆಶ್ಚನ್. ದೇರ್ ವುಡಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವುಡಂಟ್ ಬಿ ಎನಿ ಕ್ಲಾಕ್. ಸೊ ಅಲ್ಲಿ ಕ್ಯಾಲೆಂಡರು ಇರೋದಿಲ್ಲ, ಅಲ್ಲಿ ಕ್ಲಾಕು ಇರೋದಿಲ್ಲ ಅಂತ ಕ್ವಶನ್ ಇದೆ. ಸೊ ಆನ್ಸರ್ಸ್ ನೋಡೋಣ. ಎಸ್, ಕ್ವಶನ್ಸ್ ನೋಡೋಣ ಸ್ಟೂಡೆಂಟ್ಸ್. ನೇಮ್ ದ ಪೋಮ್ ಫ್ರಮ್ ವಿಚ್ ದೀಸ್ ಲೈನ್ಸ್ ಆರ್ ಟೇಕನ್ ಫ್ರಮ್. ಸೊ ಪೋಮ್ ಹೆಸರು ಏನಂತ ಕೇಳಿದ್ದಾರೆ. ದ ಗಿವನ್ ಲೈನ್ಸ್ ಆರ್ ಫ್ರಮ್ ದ ಪೋಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಓಕೆ, ವಾಟ್ ಡಸ್ ದೇರ್ ಸ್ಟ್ಯಾಂಡ್ ಫಾರ್? ದೇರ್ ಯಾವುದಕ್ಕೆ ರೆಫರ್ ಆಗ್ತಿದೆ? ದೇರ್ ರೆಫರ್ಸ್ ಟು ದಿ ಔಟರ್ ಸ್ಪೇಸ್ ವೇರ್ ದ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್ ಆಫ್ ದಿ ಅರ್ತ್ ವುಡ್ ಬಿಕಮ್ ನೀಡ್ಲೆಸ್. ಓಕೆ, ಸೊ ಹಾಗಾಗಿ ಆನ್ಸರ್ನ ಬರೀಬಹುದು. ವೈ ವುಡನ್ ದೇರ್ ಬಿ ಎನಿ ಕ್ಯಾಲೆಂಡರ್ಸ್ ಆರ್ ಕ್ಲಾಕ್ಸ್? ಸೊ ಅಲ್ಲಿ ಕ್ಯಾಲೆಂಡರ್ಸ್ ಮತ್ತು ಕ್ಲಾಕ್ ಯಾಕೆ ಇರಲ್ಲ ಅಂತ ಕೇಳಿದ್ದಾರೆ. ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್ ಆರ್ ಯೂಸ್ಫುಲ್ ಟು ಮೆಜರ್ ಟೈಮ್ ಆನ್ ಅರ್ತ್. However, it wouldn't be really have meaning in outer space. Outer space ಅಲ್ಲಿ ಅದಕ್ಕೆ ಯೂಸ್ಫುಲ್ನೆಸ್ ಇರೋದಿಲ್ಲ. ಫೋರ್ತ್ ಕ್ವೆಶ್ಚನ್. I'll be writing no letters, I'll be posting no mail. ಸೊ ಇದನ್ನ ಆನ್ಸರ್ ಹೆಂಗೆ ಬರುತ್ತೆ, ಕ್ವೆಶ್ಚನ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಹೂ ಡಸ್ ಐ ರೆಫರ್ ಟು? ಐ ಯಾರಿಗೆ ರೆಫರ್ ಆಗ್ತಿದೆ? ಐ ಬಂದು ಪೊಯೆಟ್ ಟು ಸ್ಪೀಕರು ನಾರ್ಮನ್ ನಿಕೋಲ್ಸನ್ಗೆ ರೆಫರ್ ಆಗ್ತಿದೆ. ವೈ ಕುಡನ್ ದ ಸ್ಪೀಕರ್ ರೈಟ್ ಎನಿ ಲೆಟರ್ಸ್ ಆರ್ ಮೇಲ್? ಯಾಕೆ ಅವ್ರಿಗೆ ಲೆಟರು ಮತ್ತು ಮೇಲ್ ಬರೆಯೋಕ್ಕಾಗೋದಿಲ್ಲ ಅಂತ ಕೇಳಿದ್ದಾರೆ. ದ ಸ್ಪೀಕರ್ ವುಡ್ ಬಿ ಟ್ರಾವೆಲಿಂಗ್ ಟು ಔಟರ್ ಸ್ಪೇಸ್, ಹೆನ್ಸ್ he would not have time nor access to write letters or post mail. Okay, with what feelings did the speaker express this words? So ಯಾವ ಫೀಲಿಂಗ್ ಇಂದ ಈ ಒಂದು ಸ್ಪೀಕರ್ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ? ದ ಸ್ಪೀಕರ್ ಎಕ್ಸ್ಪ್ರೆಸ್ ದೀಸ್ ವರ್ಡ್ಸ್ ಟು ಶೋ ಹೌ ಡಿಸ್ಟೆಂಟ್, ಲೋನ್ಲಿ ಆ್ಯಂಡ್ ಡಿಸ್ಕನೆಕ್ಟೆಡ್ ಫ್ರಮ್ ಹ್ಯುಮ್ಯಾನಿಟಿ ಹಿ ವುಡ್ ಫೀಲ್. ಸೊ ಆ ಒಂದು ಔಟರ್ ಸ್ಪೇಸಲ್ಲಿ ಎಷ್ಟು ಡಿಸ್ಟೆನ್ಸ್ ಇರುತ್ತೆ, ಮತ್ತು ಫ್ರೆಂಡ್ಸ್ ಇರೋದಿಲ್ಲ, ಫ್ಯಾಮಿಲಿ ಇರೋದಿಲ್ಲ, ಆ ಒಂದು ಲೋನ್ಲಿನೆಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇದನ್ನು ಅವರು ಸ್ಟೇಟ್ಮೆಂಟ್ನ ಅವ್ರು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. With the teacup circling around me like the planets around the sun, I'll be center of my gravity, a universe of one. Okay, a universe of one. Okay, so ಇದಕ್ಕೆ ಕ್ವೆಶ್ಚನ್ಸ್ನ ನೋಡೋಣ. ಹೂ ಡಸ್ ಐ ರೆಫರ್ ಟು? ಐ ಯಾರಿಗೆ ರೆಫರ್ ಆಗ್ತಿದೆ? ಐ ರೆಫರ್ಸ್ ಟು ಪೊಯೆಟ್ ಸ್ಪೀಕರ್ ನಾರ್ಮನ್ ನಿಕೋಲ್ಸನ್. ವೈ ಡೂ ಟೀಕಪ್ ಸರ್ಕಲ್ ಅರೌಂಡ್ ದ ಸ್ಪೀಕರ್? ಸೊ ಟೀಕಪ್ಸ್ ಬಂದು ಈ ಒಂದು ರೈಟರ್ನ ಯಾಕೆ ಸರ್ಕಲ್ ಮಾಡ್ತಿದೆ ಅಂತ ಕೇಳಿದ್ದಾರೆ. ಸೊ ಲೆಟ್ ಅಸ್ ಸಿ. ದೇರ್ ಇಸಂಟ್ ಎನಿ ಗ್ರಾವಿಟಿ ಇನ್ ಸ್ಪೇಸ್, ಹೆನ್ಸ್ ಆಬ್ಜೆಕ್ಟ್ಸ್ ಲೈಕ್ ಟೀಕಪ್ಸ್ ವುಡ್ ಫ್ಲೋಟ್ ಅರೌಂಡ್ ದ ಸ್ಪೀಕರ್. ಸೊ ಆಬ್ಜೆಕ್ಟ್ ಬಂದು ಅಲ್ಲಿ ಗ್ರಾವಿಟಿ ಇರೋದಿಲ್ಲ, ಹಾಗಾಗಿ ಅದೆಲ್ಲ ಫ್ಲೋಟ್ ಆಗುತ್ತೆ ಅಂತ ನಾವು ಆನ್ಸರ್ ಬರಿಬೋದು. ಹೂ ಡಸ್ ದ ಸ್ಪೀಕರ್ ಕಂಪೇರ್ ಹಿಮ್ಸೆಲ್ಫ್ ಟು? ಸೊ ಈ ಒಂದು ಸ್ಪೀಕರು ಯಾರಿಗೆ ತನ್ನನ್ನು ಕಂಪೇರ್ ಮಾಡ್ತಿದ್ದಾರೆ? ದ ಸ್ಪೀಕರ್ ಕಂಪೇರ್ಡ್ ಹಿಮ್ಸೆಲ್ಫ್ ಟು ದ ಸನ್. ಓಕೆ, ಸೊ ಯಾವುದಕ್ಕೆ ಕಂಪೇರ್ ಮಾಡ್ತಿದ್ದಾರೆ? ಸನ್ನಿಗೆ ಕಂಪೇರ್ ಮಾಡ್ತಿದ್ದಾರೆ. ಓಕೆ, ಸೊ ಇಷ್ಟು ನೀವು ಬರೆದ್ರೆ ಸಾಕಾಗುತ್ತೆ. ಸಿಕ್ಸ್ತ್ ಕ್ವೆಶ್ಚನ್. ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್. ಸೊ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಪ್ಲೀಸ್ ನೋಟಿಸ್ ಇಟ್. ಹೂ ಇಸ್ ದ ಸ್ಪೀಕರ್? ದ ಸ್ಪೀಕರ್ ಇಸ್ ಪೊಯೆಟ್ ನಾರ್ಮನ್ ನಿಕೋಲ್ಸನ್. ವೈ ಡಿಡ್ ದ ಸ್ಪೀಕರ್ ಟೆಲ್ ದಿ ಅಬೌವ್ ಸ್ಟೇಟ್ಮೆಂಟ್? ಸೊ ಸ್ಪೀಕರ್ ಬಂದು ಅಬೌವ್ ಸ್ಟೇಟ್ಮೆಂಟ್ನ ಯಾಕೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ದ ಸ್ಪೀಕರ್ ವುಡ್ ಬಿ ಟ್ರಾವೆಲಿಂಗ್ ಟು ಔಟರ್ ಸ್ಪೇಸ್ ಆ್ಯಂಡ್ ಹಿ ಕೆನಾಟ್ ಬಿ ಕಾಂಟ್ಯಾಕ್ಟೆಡ್, ಸೊ ಈ ಆಸ್ಕ್ಸ್ ಟು ಕ್ರಾಸ್ ಇಸ್ ನೇಮ್ ಔಟ್ ಫ್ರಮ್ ದ ಟೆಲಿಫೋನ್ ಬುಕ್. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ, ಹಾಗಾಗಿ ಟೆಲಿಫೋನ್ ಬುಕ್ಕಿಂದ ಅವ್ರ ನೇಮ್ನ ಏನು ಮಾಡಿಬಿಡಿ, ಸ್ಕ್ರಾಚ್ ಮಾಡಿಬಿಡಿ ಅಂತ ಅಂತಾರೆ. ವೆನ್ ಡಿಡ್ ದ ಸ್ಪೀಕರ್ ಸೇ ಸೊ? ದ ಸ್ಪೀಕರ್ ಸೆಡ್ ದ ಗಿವನ್ ಸ್ಟೇಟ್ಮೆಂಟ್ ದ ಡೇ ಬಿಫೋರ್ ಹಿ ವಾಸ್ ಡ್ಯೂ ಟು ಲೀವ್ ಫಾರ್ ಔಟರ್ ಸ್ಪೇಸ್. ಔಟರ್ ಸ್ಪೇಸ್ ಹೋಗೋಕ್ಕೆ ಒಂದು ದಿನ ಮುಂಚೆ ಈ ಒಂದು ಸ್ಟೇಟ್ಮೆಂಟ್ನ ಅವರು ಹೇಳೋದು ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಸೆವೆಂತ್ ಕ್ವೆಶ್ಚನ್. ಲೆಟ್ಸ್ ಮೂವ್ ಆನ್. ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್, ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್, ಯು ಕ್ಯಾನ್ ಪಾಸ್ ಮೈ ಹೆಲ್ಮೆಟ್ ಫ್ರಮ್ ದಿಸ್ ಪ್ಲಾಸ್ಟಿಕ್ ಹುಕ್. ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಹೆಂಗೆ ಕಾಂಟೆಕ್ಸ್ಟ್ಗೆ ಹೆಂಗೆ ಆನ್ಸರ್ಸ್ ಬರುತ್ತೆ ಅಂತ ನೋಡೋಣ. ಹೂ ಇಸ್ ದ ಸ್ಪೀಕರ್? ಅಗೇನ್ ಸ್ಪೀಕರ್ ಪೊಯೆಟ್ ನಾರ್ಮನ್ ನಿಕೋಲ್ಸನ್. Who does you refer to? You refers to the people helping the traveler prepare for the travel to outer space. Okay, when did the speaker say so? The speaker said this as a final set of instruction before setting off on his space travel.
ಸೊ ಇಷ್ಟು ನಾವು ಆನ್ಸರ್ ಆಗಿ ಬರೆದ್ರೆ ಸಾಕು. ಓಕೆ ಸ್ಟೂಡೆಂಟ್ಸ್, ಸೊ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಇಟ್ ಈಸ್ ನಾಟ್ ರಿಯಲಿ ಡಿಫಿಕಲ್ಟ್, ಈಸಿಯಾಗಿ ನೀವು ಬರಿಬೋದು. ಜಸ್ಟು ಪ್ರತಿ ಒಂದು ಕ್ವೆಶ್ಚನ್ಗೂ 1 ಸೆಂಟೆನ್ಸಲ್ಲಿ ಅಥವಾ 2 ಸೆಂಟೆನ್ಸಲ್ಲಿ ನೀವು ಆನ್ಸರ್ ಬರೆದ್ರೆ ಸಾಕು. ಜಸ್ಟ್ ಕೀಪ್ ಆನ್ಸರ್ ಪಾಯಿಂಟ್ ಟು ದ ಕ್ವೆಶ್ಚನ್ ಅಷ್ಟೇ. ಸೊ ಎಸ್, ನಾವು 4 ಇಂಪಾರ್ಟೆಂಟು ಚಾಪ್ಟರ್ಸ್ನ ಈ ಒಂದು ಎಕ್ಸ್ಟ್ರಾಗೋಸ್ಕರ ಡಿಸ್ಕಸ್ ಮಾಡಿದ್ದೀವಿ. ಎಸ್, ಆ ಒಂದು 4 ಚಾಪ್ಟರ್ಸಿಂದಾನೇ ನಮಗೆ ಎಕ್ಸ್ಟ್ರಾ ಕ್ವಶನ್ಸ್ಗೆ ಬರುತ್ತೆ. ಸೊ ಹಾಗಾಗಿ ಅದನ್ನು ಕರೆಕ್ಟಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ಟೂಡೆಂಟ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಯಾವ ರೀತಿ ವೀಡಿಯೋಸ್ ಬೇಕಂತ ನೀವು ಮೆನ್ಷನ್ ಮಾಡಿರಿ, ಆ ರೀತಿ ವೀಡಿಯೋಸ್ನ ತಗೊಬರ್ತೀವಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯರ್ ಎಕ್ಸಾಮ್ ಸ್ಟೂಡೆಂಟ್ಸ್. ಬಾಯ್.